ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಐ ಥಿಂಕ್ ಒಂದು 90% ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈ ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ದಿನಕ್ಕೆ 2 ಎಕ್ಸಾಮ್ಗಳನ್ನು ನಡೆಸಿರುವಂಥದ್ದು, ಹೌದಲ್ವಾ? ಈಗ ಬನ್ನಿ, ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಕ್ವಶನ್ ಪೇಪರ್ ಕೆಮಿಸ್ಟ್ರಿಯನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಶರಾಯು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮಗೆ ಕೆಮಿಸ್ಟ್ರಿ, ಫಿಸಿಕ್ಸು ಹಾಗೂ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿರುವಂಥದ್ದು. ದಯವಿಟ್ಟು ಪ್ರಥಮ PUC ವಿದ್ಯಾರ್ಥಿಗಳೇ, ಯು ಆರ್ ಯುಟಿಲೈಸಿಂಗ್ ಅವರ್ ವಿಡಿಯೋಸ್, ಯು ಆರ್ ವಾಚಿಂಗ್ ಅವರ್ ವಿಡಿಯೋಸ್, ಅವರ್ ಮೆಟೀರಿಯಲ್, ಎವ್ರಿಥಿಂಗ್. ಪ್ಲೀಸ್ ಶೇರ್ ಯುವರ್ ಕ್ವಶನ್ ಪೇಪರ್ ಟು ಅವರ್ ಮೇಲ್ ID. ಧನ್ಯವಾದಗಳು. ಪ್ರಥಮ PUC ಸಬ್ಜೆಕ್ಟ್ ಕೆಮಿಸ್ಟ್ರಿ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್. ಬನ್ನಿ, ದಿ ನಂಬರ್ ಆಫ್ moles of solute dissolved in 1 kg of solvent is called as dash. Right answer is molality is the right answer. Match the item of least 1 and least 2 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಆಪ್ಷನ್ B ಆಗಿರುತ್ತೆ. ದಟ್ ಈಸ್ ವಾಲ್ಯೂಮ್ ಅಂತ ಇದೆ ಅಲ್ವಾ, ಅದಕ್ಕೆ m³ ಅನ್ನುವಂಥದ್ದು ಸರಿಯಾದ ಉತ್ತರ. ಡೆನ್ಸಿಟಿಗೆ ಏನಿದು ಕಿಲೋಗ್ರಾಮ್ ಏನು -3 ಅಂತ ಅಲ್ವಾ, ಅದು ಮಾಸಿಗೆ ಬಂದುಬಿಟ್ಟು ಏನಂತೀರ, ಆಪ್ಷನ್ 1 ದಟ್ ಈಸ್ kg. ಲಾಸ್ಟಿಗೆ ಟೈಮಿಗೆ S. ಕ್ಲಿಯರ್ ಮೈ ಡಿಯರ್? ಈಗ ಕ್ವಶನ್ ನಂಬರ್ 3 ನೋಡೋಣ. ಸ್ಟೇಟ್ಮೆಂಟ್ ಇದೆ 1, 2 ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ. S and P block elements together called a representative elements. Statement 2, the elements after uranium are called trans-uranium elements ಅಂತ ಇದೆ. ಎರಡೂ ಕೂಡ ಸ್ಟೇಟ್ಮೆಂಟು. ಎರಡೂ ಕೂಡ ಸರಿನಾ ಅಥವಾ ಎರಡೂ ತಪ್ಪು, ಅಥವಾ ಒಂದು ಸರಿ ಅಥವಾ ಒಂದು ತಪ್ಪು, ಈ ರೀತಿಯಾಗಿ ಆನ್ಸರನ್ನು ABCD ಮುಖಾಂತರ ಕೊಡಲಾಗಿದೆ. ಹಿಯರ್ ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ is the right answer. Clear my dear? Option A. Fourth question, the most electronegative element in the periodic table is dash. Question number 4, right answer is fluorine is the right answer. Question number 5, the functional group of ketone is dash. Question number 5, right answer is option B is the right answer. Question number 6, the first organic compound synthesized in the laboratory is dash. Question number 6, right answer is option C. Fill in the blanks, my dear children. The number of significant figures in 4.001 is dash. Question number 7, right answer is 4. Group 16 elements are also known as dash. Right answer is chalcogens ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್ ಈಸ್ ಶೋನ್ ಬೈ ಡ್ಯಾಶ್ ಗ್ರೂಪ್ ಅಂತ ಇದೆ. COOH ಅಂತ ಇದಲ್ವಾ ಮೈನಸ್, ಅದು ಸರಿಯಾದ ಉತ್ತರ ಆಗಿರುತ್ತೆ. ಲಾಸ್ಟ್ ಒನ್ ಆಪ್ಷನ್. ಆಯಿತಾ ವಿದ್ಯಾರ್ಥಿಗಳೇ, ವಿಡಿಯೋ ನೋಡುವ ಸಮಯದಲ್ಲಿ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದರೆ ತುಂಬ ಧನ್ಯವಾದಗಳು. ಮಾಡಿ. ವಿಡಿಯೋ ಮಾಡುವ ಉದ್ದೇಶ ಕೆಮಿಸ್ಟ್ರಿ ಅಪ್ಲೋಡ್ ಮಾಡುವಂಥದ್ದಲ್ಲ. ಇಂಗ್ಲೀಷ್ ನಮ್ಮ ಹತ್ರ ಇರುವಂಥ ಮೆಟೀರಿಯಲು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ವರೆಗೂ ಕೂಡ ಹೆಲ್ಪ್ ಆಗುತ್ತೆ. ಗ್ರಾಮರ್ ಯಾರಿಗೆ ಬರಲ್ವೋ, ಇಂಗ್ಲೀಷ್ ಯಾರಿಗೆ ಬರಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಿನ ಕೆಳಗಡೆ, ಈ ವಿಡಿಯೋ ಅಂದರೆ ಇದೇ ವಿಡಿಯೋ ಅಂತಲ್ಲ, ಪ್ರತಿಯೊಂದು ಡಿಸ್ಕ್ರಿಪ್ಷನ್ನಿನ ಕೆಳಗಡೆ ನಿಮಗೆ ಬೇಕಾಗಿರುವಂತಹ ಏನು ಹೇಳಿ ನೋಡೋಣ, ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಯಾವ ಮೆಟೀರಿಯಲ್ ಅಂತ ಕೇಳೋದಾದರೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಗ್ಲೀಷ್. ಆಯಿತಾ? ಪ್ರತಿಯೊಂದು ಕೂಡ ಇಂಗ್ಲೀಷೇ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆವರಿಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಯಿತಾ? ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿರೋ, ದಿಸ್ ಈಸ್ ಮೈ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್. ನೋ ಬಡಿ ವಿಲ್ ಸ್ಕೋರ್ ಲೆಸ್ ದ್ಯಾನ್. ಆಯಿತಾ? 40ಕ್ಕೆ 35-30 ಪ್ಲಸ್ಸೇ ಇರುತ್ತೆ ಯಾವತ್ತು ಕೂಡ. ಯಾವಾಗ ಅಂತ ಹೇಳಿದ್ರೆ ಇಫ್ ಯು ಡೂ ಹಾರ್ಡ್ ವರ್ಕ್ ವಿತ್ ಅಸ್. ಆಯಿತಾ? ಧನ್ಯವಾದಗಳು. ಆಲ್ ದ ಬೆಸ್ಟ್.